ಸ್ನೇಹಿತರೆ ನಮಸ್ತೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಡಿಸೆಂಬರ್ 25 ಅಂದ ತಕ್ಷಣ ಇಡೀ ಜಗತ್ತಿಗೆ ನೆನಪಾಗುವಂಥದ್ದು ಕ್ರಿಸ್ಮಸ್ ಹಬ್ಬ. ಬಟ್ ಭಾರತದ ಇತಿಹಾಸದಲ್ಲಿ, ಅದರಲ್ಲೂ ಸಹ ಶೋಷಿತರ ಇತಿಹಾಸದಲ್ಲಿ ಇದೇ ದಿನಾಂಕಕ್ಕೆ ಮತ್ತೊಂದು ಕ್ರಾಂತಿಕಾರಿ ಅಧ್ಯಾಯ ಅನ್ನುವಂಥದ್ದಿದೆ. 1927 ಡಿಸೆಂಬರ್ 25ನೇ ತಾರೀಕು, ಸರಿಯಾಗಿ ಇವತ್ತಿಗೆ 98 ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಮಹಾಡ್ ಅನ್ನುವಂಥ ಒಂದು ಪುಟ್ಟ ಗ್ರಾಮ ಅಥವಾ ಪಟ್ಟಣ ಅಂತ ನಾವೇನು ಕರಿತೀವಿ, ಅಲ್ಲಿ ಒಂದು ಕಿಡಿ ಹತ್ಕೊಳ್ಳುತ್ತೆ. ಅದು ಚಳಿಯನ್ನು ಓಡಿಸೋದಕ್ಕೆ ಹಚ್ಚಿದಂತಹ ಕಿಡಿಯಲ್ಲ, ಅಥವಾ ಅಡುಗೆ ಮಾಡೋದಕ್ಕೆ ಹಚ್ಚಿದಂಥ ಕಿಡಿ ಕೂಡ ಅಲ್ಲ. ಅದು ಶತಮಾನಗಳ ಅವಮಾನವನ್ನು ಸುಟ್ಟು ಬಿಸಾಕೋದಕ್ಕೆ ಹಚ್ಚಿದಂಥ ಒಂದು ಜ್ಞಾನದ ಕಿಡಿ. ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಅಂತ ನಂಬಲಾದಂತಹ, ಅಷ್ಟೇ ಕ್ರೂರ ಅಂತ ಸಾಬೀತಾದಂತಹ ಒಂದು ಕಾನೂನು ಗ್ರಂಥ ಅಂತ ಏನು ಕರಿತೀವಿ, ಮನುಸ್ಮೃತಿಯನ್ನು ಸಾವಿರಾರು ಜನಗಳ ಮುಂದೆ ದಹಿಸ್ತಾರೆ, ಅಂದರೆ ಸುಟ್ಟು ಬಿಸಾಡ್ತಾರೆ. ಬರೀ ಒಂದು ಪುಸ್ತಕವನ್ನು ಸುಟ್ಟರೆ ಸಮಾಜ ಬದಲಾಗತ್ತಾ? ಅಂಬೇಡ್ಕರ್ ಅವರಂತಹ ಸಂವಿಧಾನ ಶಿಲ್ಪಿ, ಒಬ್ಬ ವಿದ್ವಾಂಸ, ಪುಸ್ತಕಗಳನ್ನೇ ಅತ್ಯಂತ ಹೆಚ್ಚಾಗಿ ಪ್ರೀತಿಸುವಂತಹ ಒಬ್ಬ ವ್ಯಕ್ತಿ ಒಂದು ಪುಸ್ತಕವನ್ನು ಯಾಕೆ ಸುಡ್ತಾರೆ? ಆ ಒಂದು ಪುಸ್ತಕದಲ್ಲಿ ಅಂಥದ್ದೇನಿತ್ತು? ಬನ್ನಿ ಇವತ್ತು ಈ ಒಂದು ವಿಡಿಯೋದಲ್ಲಿ ಆ ಒಂದು ಇತಿಹಾಸದ ಆಳಕ್ಕೆ ಇಳಿದು ನೋಡೋಣ. ಇದು ಕೇವಲ ಒಂದು ಘಟನೆ ಅಲ್ಲ, ಇದು ಭಾರತದ ಆತ್ಮಗೌರವದ ಒಂದು ಹೋರಾಟ. ಸ್ಟೋರಿ ಶುರುವಾಗೋದಕ್ಕೆ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಅಸಲಿಗೆ ಈ ಒಂದು ಕತೆ ಶುರುವಾಗುವಂಥದ್ದು ಡಿಸೆಂಬರ್ನಲ್ಲಿ ಅಲ್ಲ, ಅದೇ ವರ್ಷದ ಮಾರ್ಚ್ ತಿಂಗಳಲ್ಲಿ. ಬಾಬಾ ಸಾಹೇಬರು ಮಹಾಡ್ಗೆ ಮೊದಲು ಬಂದಿದ್ದು ನೀರು ಕುಡಿಯುವಂಥ ಒಂದು ಹಕ್ಕಿಗಾಗಿ ಅಲ್ಲಿಗೆ ಬರ್ತಾರೆ. 1923ರಲ್ಲಿ ಬೋಲೆ ನಿರ್ಣಯದ ಪ್ರಕಾರ ಸರ್ಕಾರಿ ಕೆರೆಗಳಂತ ಏನಿರ್ತವೆ, ಆ ನೀರನ್ನು, ಆ ಕೆರೆಯ ನೀರನ್ನು ಎಲ್ಲರೂ ಸಹ ಬಳಸ್ಬೋದು ಅನ್ನುವಂತಹ ಒಂದು ಕಾನೂನಾಗಿರುತ್ತೆ. ಬಟ್ ಆದರೂ ಸಹ ದಲಿತರಿಗೆ ಒಂದು ಹಕ್ಕು ಅನ್ನುವಂಥದ್ದು ಇರಲಿಲ್ಲ. ಮಾರ್ಚ್ 20, 1927ನೇ ತಾರೀಕು ಅಂಬೇಡ್ಕರ್ ಅವರು ಚಾದಾರ್ ಕೆರೆಯ ನೀರನ್ನು ಬೊಗಸೆಯಲ್ಲಿ ಕುಡಿತಾರೆ. ಅದಾದ ಮೇಲೆ ನಡೆದಂಥ ಒಂದು ಘಟನೆ, ವಿಚಿತ್ರವಾಗಿ ಒಂದು ಘಟನೆ ನಡೆಯುತ್ತೆ. ಇಡೀ ಊರೇ ದಂಗೆ ಹೇಳುತ್ತೆ. ಬಾಬಾ ಸಾಹೇಬರು ಈ ಒಂದು ಕೃತ್ಯವನ್ನು ಮಾಡಿಬಿಟ್ರು ಅನ್ನೋ ಒಂದು ರೇಂಜಿಗೆ ಒಂದು ದಂಗೆ ಹೇಳುತ್ತೆ. ದಲಿತರ ಮೇಲೆ ಒಂದಷ್ಟು ಹಲ್ಲೆಗಳು ಕೂಡ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ದಲಿತರು ಮುಟ್ಟಿದ್ರಿಂದ ಆ ಒಂದು ಕೆರೆ ಅಪವಿತ್ರ ಆಯಿತು ಅಂತ ಹೇಳಿ ಮೇಲ್ಜಾತಿಯ ಜನ ಆ ಒಂದು ಕೆರೆಗೆ 108 ಮಡಕೆಗಳಲ್ಲಿ ಪಂಚಗವ್ಯ ಅಂತಂದರೆ ಸಗಣಿ ಗಂಜಲವನ್ನು ಸುರಿದು ಶುದ್ಧೀಕರಣ ಮಾಡ್ತಾರೆ. ಇಂತಹ ಸಮಾಜದಲ್ಲಿ ಇವತ್ತಿಗೂ ಸಹ ನಾವು ಬದುಕ್ತಾ ಇದ್ದೀವಿ ಸ್ನೇಹಿತರೆ. ಜಸ್ಟ್ ಯೋಚನೆ ಮಾಡಿ, ಮನುಷ್ಯ ಮುಟ್ಟಿದ್ರೆ ಕೆಟ್ಟೋಗುವಂತಹ ನೀರು ಪ್ರಾಣಿಯ ಒಂದು ಮಲಮೂತ್ರ ಹಾಕಿದರೆ ಶುದ್ಧ ಆಗುತ್ತಾ? ಒಂದು ಘಟನೆ ಅಂಬೇಡ್ಕರ್ ಅವರನ್ನು ಎಷ್ಟರ ಮಟ್ಟಿಗೆ ಘಾಸಿಗೊಳಿಸುತ್ತೆ ಅಂತಂದರೆ, ಅವರು ಅವತ್ತಿಗೆ ನಿರ್ಧಾರ ಮಾಡ್ತಾರೆ, ಇನ್ನು ಮುಂದೆ ಏನಾದರೂ ಹೋರಾಟ ಮಾಡೋದಾದರೆ ಕೇವಲ ನೀರಿನ ಹಕ್ಕಿಗಾಗಿ ಅಲ್ಲ, ಅದು ಮನುಷ್ಯರ ಘನತೆಯ ಹಕ್ಕಿಗಾಗಿ ಮಾಡಬೇಕು ಅಂತ. ಆಬ್ವಿಯಸ್ಲಿ ಬಾಬಾ ಸಾಹೇಬರ ಬದುಕೆ ಅಸ್ಪೃಶ್ಯರನ್ನು ಈ ಒಂದು ನೀಚ ವ್ಯವಸ್ಥೆ ಅಂತ ಏನು ಹೇಳ್ತೀವಿ, ಆ ಒಂದು ನೀಚ ವ್ಯವಸ್ಥೆಯಿಂದ ಆಚೆಗೆ ಹಾಕುವಂಥದ್ದಾಗಿತ್ತು. ಅವರ ಇಡೀ ಬದುಕು ಅದಕ್ಕಾಗಿ ಸಮರ್ಪಿತ ಆಗಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಅಸ್ಪೃಶ್ಯತೆ ಅನ್ನುವಂಥದ್ದು ಸಮಾಜದಲ್ಲಿ ಸುಮ್ಮನೆ ಬಂದಿದ್ದಂಥದ್ದು ಅಲ್ವೇ ಅಲ್ಲ. ಅದಕ್ಕೆ ಧರ್ಮಶಾಸ್ತ್ರಗಳ ಒಂದು ಬೆಂಬಲ ಕೂಡ ಬಹಳಷ್ಟು ಸಪೋರ್ಟಿವ್ ಆಗಿ ನಿಂತಿತ್ತು ಅಂತ ಹೇಳ್ಬೋದು. ಆ ಒಂದು ಆಧಾರವನ್ನೇ ಕೀಳಬೇಕು, ಮತ್ತು ಅಂತಹ ಒಂದು ಬುಡ ಏನಿದೆ ಅದರ ಬುಡವನ್ನೇ ಕೀಳಬೇಕು ಅಂತ ಅವರು ಡಿಸೆಂಬರ್ 25ನೇ ತಾರೀಕು ಮತ್ತೆ ಮಹಾಡ್ಗೆ ಹೊರಡ್ತಾರೆ. ಡಿಸೆಂಬರ್ 25ನೇ ತಾರೀಕು ಮಹಾಡ್ ತಲುಪುವಂಥದ್ದು ತೀರಾ ಈಸಿಯಾಗಿ ಅಂತೂ ಇರಲಿಲ್ಲ ಬಾಬಾ ಸಾಹೇಬರಿಗೆ. ಮಹಾಡ್ನ ಬಸ್ ಮಾಲೀಕರು ಏನಿರ್ತಾರೆ ಅವರು ಎಲ್ಲರೂ ಸಹ, ಮತ್ತು ಅದರ ಜೊತೆ ಅಲ್ಲಿ ಇದ್ದಂಥ ವ್ಯಾಪಾರಿಗಳು ಬಾಬಾ ಸಾಹೇಬರು ಮತ್ತು ಅವರ ತಂಡಕ್ಕೆ ಬಹಿಷ್ಕಾರವನ್ನು ಹಾಕ್ತಾರೆ. ನಿಮಗೆ ಬಸ್ ಕೊಡಲ್ಲ, ನಿಮಗೆ ಊಟ ಕೊಡಲ್ಲ, ನಿಮಗೆ ಜಾಗ ಕೊಡಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಸೋಲುವಂಥವ್ರಲ್ಲ, ಅಂಥ ಜಾಯಮಾನ ಅವ್ರದ್ದಲ್ಲ. ಅದಾದ ಮೇಲೆ ಬಾಬಾ ಸಾಹೇಬರು ಮತ್ತು ಅವರ 100 ಅನುಯಾಯಿಗಳೇನಿರ್ತಾರೆ ಅವರು ಮುಂಬೈನಿಂದ ಪದ್ಮಾವತಿ ಅನ್ನುವಂಥ ಒಂದು ಸಣ್ಣ ದೋಣಿಯನ್ನು ತಗೊಂಡು ಆ ಒಂದು ದೋಣಿಯ ಮೂಲಕ ದಾಸಗಾಂವ್ ಅನ್ನುವಂಥ ಒಂದು ಬಂದರಿಗೆ ಬಂದು ಇಳಿತಾರೆ. ಅಲ್ಲಿಂದ ಮಹಾಡ್ಗೆ 5 ಕಿಲೋಮೀಟರ್ ದೂರ. ಬಸ್ ಇಳಿದಿದ್ರೆ ಏನಂತೆ, ಆ ಒಂದು 5 ಕಿಲೋಮೀಟರ್ ದೂರವನ್ನು ಅಂಬೇಡ್ಕರ್ ಅವರು ಮತ್ತು ಅವರು ಜೊತೆಲಿದ್ದಂತಹ ಜನ ಏನಿರ್ತಾರೆ ಅವರು
ಸುಡುವಂಥ ಬಿಸಿಲಲ್ಲಿ ನಡೆದುಕೊಂಡೇ ಕ್ರಮಿಸ್ತಾರೆ. ಮತ್ತು ಅವ್ರ ಜೊತೆ ಸಾವಿರಾರು ಜನ ಏನೋ ಅವರು ಹಿಂದೆ ಇದ್ದವರು ಅವರು ಸಹ ಹೆಜ್ಜೆಯನ್ನು ಹಾಕ್ತಾರೆ. ಊಟ ಸಿಗಲ್ಲ ಅಂತ ಗೊತ್ತಿತ್ತು, ಅದಕ್ಕಾಗಿಯೇ ಮನೆಯಿಂದನೇ ಒಂದಷ್ಟು ಊಟವನ್ನು ಕಟ್ಸ್ಕೊಂಡು ಒಂದಷ್ಟು ಜನ ಬಂದಿರ್ತಾರೆ. ಇನ್ನು ಕಾರ್ಯಕ್ರಮ ನಡೆಸೋಕ್ಕೆ ಜಾಗ ಬೇಕಾಗಿತ್ತಲ್ಲ, ಹಿಂದೂಗಳು ಜಾಗ ಕೊಡೋದಕ್ಕೆ ನಿರಾಕರಿಸಿದಾಗ ಏನು ಫತೇ ಖಾನ್ ಅನ್ನುವಂಥ ಒಬ್ಬ ಮುಸ್ಲಿಂ ವ್ಯಕ್ತಿ ತನ್ನ ಖಾಸಗಿ ಜಮೀನನ್ನು ಈ ಒಂದು ಸತ್ಯಾಗ್ರಹಕ್ಕೆ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟಕ್ಕೆ ಧರ್ಮಗಳ ಜಾತಿಗಳ ಹಂಗಿರಲಿಲ್ಲ, ಅದಕ್ಕೊಂದು ಬೌಂಡ್ರಿ ಇರಲಿಲ್ಲ, ಅದಕ್ಕೊಂದು ಚೌಕಟ್ಟು ಇರಲಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಮತ್ತು ಕಾರ್ಯಕ್ರಮ ನಡೆಯುವಂಥ ಒಂದು ಜಾಗದಲ್ಲಿ ಒಂದು ವಿಚಿತ್ರವಾದ ಒಂದು ಸಿದ್ಧತೆಯನ್ನು ಅಲ್ಲಿ ರೆಡಿ ಮಾಡಿರ್ತಾರೆ. ವೇದಿಕೆಯ ಮುಂಭಾಗದಲ್ಲೇ ಒಂದು 6 ಅಡಿ ಅಗಲ ಇರುವಂಥ ಒಂದು ಗುಂಡಿಯನ್ನು ತೋಡಿರ್ತಾರೆ. ಅದರಲ್ಲಿ ಒಂದಷ್ಟು ಶ್ರೀಗಂಧದ ಕಟ್ಟಿಗೆಗಳನ್ನು ಕರಿತೀವಿ, ಮರದ ಕಟ್ಟಿಗೆಗಳು, ಶ್ರೀಗಂಧ ಮರದ್ದು, ಅವುಗಳನ್ನು ಜೋಡಿಸಿರ್ತಾರೆ. ಇದು ನೋಡೋದಕ್ಕೆ ಸೇಮ್ ಆ್ಯಸ್ ಇಟ್ ಈಸ್ ಒಂದು ಚಿತೆಯನ್ನು ಸುಡೋದಕ್ಕೆ ಹೇಗೆ ಒಂದು ಚಿತೆ ಕಾಣುತ್ತೆ ಆ ರೀತಿ ಕಾಣುತ್ತೆ. ಬಟ್ ಅಲ್ಲಿ ಮನುಷ್ಯನನ್ನು ಸುಡುವಂಥ ಚಿತೆ ಆಗಿರಲ್ಲ, ಒಂದು ಪುಸ್ತಕವನ್ನು ಸುಡುವಂಥ ಒಂದು ಚಿತೆಯಾಗಿ ಕಾಣುತ್ತೆ. ಆ ಒಂದು ಚಿತೆಯ 4 ಮೂಲೆಗಳಂತ ಏನು ಕರಿತೀವಿ, ಅಲ್ಲಿ ಒಂದು ಕಂಬಗಳನ್ನು ನೆಟ್ಟು ಆ ಒಂದು ಬ್ಯಾನರನ್ನು ಕಟ್ಟಿರ್ತಾರೆ. ಅದರ ಮೇಲೆ ಬರೆದಿದ್ದಂತಹ ಸಾಲುಗಳಿದೆಯವಲ್ಲ, ಅಲ್ಲಿ ನೆರೆದಿದ್ದಂಥವರ ರಕ್ತ ಕುದಿಯುವಂತೆ ಮಾಡುತ್ತೆ. ಮನುಸ್ಮೃತಿ ದಹನ ಭೂಮಿ ಇದು ಅನ್ನುವಂಥದ್ದು, ಮತ್ತು ಅಸ್ಪೃಶ್ಯತೆ ನಿರ್ನಾಮ ಮಾಡಿ ಅನ್ನುವಂಥ ಪದಗಳನ್ನು ಬರೆದಿರ್ತಾರೆ. ಮತ್ತು ಬ್ರಾಹ್ಮಣ್ಯವನ್ನು ಹೂತು ಹಾಕಿ ಅನ್ನುವಂಥ ಪದಗಳನ್ನು ಬರೆದಿರ್ತಾರೆ. ಬಾಬಾ ಸಾಹೇಬರಿಗೆ ಇದ್ದಂಥ ಕ್ಲಾರಿಟಿ ಬಗ್ಗೆ ಇವತ್ತಿಗೂ ಸಹ ಜನರಿಗೆ ಅರ್ಥ ಆಗ್ತಿಲ್ಲ. ಒಂದು ಟೈಮ್ ಏನು ಅಂತಂದರೆ ಸರಿಸುಮಾರು 9 ಗಂಟೆ ಟೈಮ್, ಅದು ಹೊರೆಯುವಂಥ ಚಳಿಯ ರಾತ್ರಿ. ಅಂಬೇಡ್ಕರ್ ಅವರು ವೇದಿಕೆಯನ್ನು ಏರ್ತಾರೆ. ಅವರ ಪಕ್ಕದಲ್ಲಿ ಒಬ್ಬ ಬ್ರಾಹ್ಮಣ ವ್ಯಕ್ತಿಯೂ ಕೂಡ ಇರ್ತಾರೆ. ಅವರ ಹೆಸರು ಗಂಗಾಧರ ನೀಲಕಂಠ ಸಹಸ್ರಬುದ್ಧೆ ಅಂತ. ಇವರು ಇದು ಬಹಳ ಮುಖ್ಯವಾದಂಥ ವಿಚಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಡುವಂಥ ನಿರ್ಣಯವನ್ನು ಮಂಡಿಸೋದಕ್ಕೆ ಹೇಳಿದ್ದು ಒಬ್ಬ ದಲಿತನಿಗಲ್ಲ, ಬದಲಿಗೆ ಇದೇ ಏನು ಸಹಸ್ರಬುದ್ಧ ಅನ್ನುವಂಥ ಒಬ್ಬ ಚಿತ್ಪಾವನ ಬ್ರಾಹ್ಮಣರಿಗೆ. ಯಾಕಂದರೆ ಅಂಬೇಡ್ಕರ್ ಅವರ ಹೋರಾಟ ಅನ್ನುವಂಥದ್ದೇನಿತ್ತು ಒಬ್ಬ ವ್ಯಕ್ತಿಗಳ ವಿರುದ್ಧ ಆಗಿರಲಿಲ್ಲ, ಅದು ಬ್ರಾಹ್ಮಣ್ಯದ ವಿರುದ್ಧ ಆಗಿತ್ತು. ಮತ್ತು ಏನು ಈ ಒಂದು ತಾರತಮ್ಯ ಅನ್ನುವಂಥದ್ದು ಇದೆಯಲ್ಲ, ಅವುಗಳ ವಿರುದ್ಧ ಆಗಿತ್ತು. ಮನುಸ್ಮೃತಿಯಲ್ಲಿ ಏನಿತ್ತು ಅನ್ನುವಂಥ ಸತ್ಯಗಳು, ಏನು ಬೆಚ್ಚಿ ಬೀಳಿಸುವಂಥ ಸತ್ಯಗಳು ನಿಮಗೆ ಈಗಾಗಲೇ ಭಾಳಷ್ಟು ಜನ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಭಾಳಷ್ಟು ವಿಚಾರಗಳನ್ನು ನೀವು ಸಹ ತಿಳ್ಕೊಂಡಿದ್ದೀರಿ. ಯಾರ್ಯಾರು ತಿಳ್ಕೊಂಡಿಲ್ಲವೋ ಅವ್ರಿಗೊಂದಷ್ಟು ವಿಚಾರಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳುವಂಥದ್ದು ಸೂಕ್ತ ಅಂತ ಅನಿಸುತ್ತೆ. ಈಗ ಅಸಲಿ ಪ್ರಶ್ನೆಗೆ ಬರೋದಾದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಪುಸ್ತಕವನ್ನು ಯಾಕೆ ಸುಡ್ತಾರೆ? ಅದರಲ್ಲಿ ಅಂತಹದ್ದೇನಿತ್ತು? ಸುಮ್ಮನೆ ಅಂತೂ ಕೇಳಬೇಡಿ, ಅದರಲ್ಲಿ ಇದ್ದಂಥ ಸಾಲುಗಳನ್ನು ಕೇಳಿದ್ರೆ ಎಂಥವ್ರಿಗಾದರೂ ಸಹ ಕೋಪ ಅನ್ನುವಂಥದ್ದು ನಿತ್ಯ ಇರುತ್ತೆ. ಅದು ಬಾಬಾ ಸಾಹೇಬರು ಉಲ್ಲೇಖಿಸಿದಂಥ ಕೆಲವು ಪಾಯಿಂಟ್ಸ್ಗಳನ್ನು ಇಲ್ಲಿ ನಿಮಗಾಗಿ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ. ಮೊದಲ ಪಾಯಿಂಟ್ ಏನಪ್ಪ ಅಂದರೆ, ಶೂದ್ರ ಅಂತ ಯಾರು ಕರೀತಾರೆ, ಶೂದ್ರರಿಗೆ ಶಿಕ್ಷಣ ಅನ್ನುವಂಥದ್ದು ಕೊಡಲೇಬಾರ್ದು ಅನ್ನುವಂಥದ್ದು. ಏನು ಶೂದ್ರರಿಗೆ ಶಿಕ್ಷಣ ನಿರಾಕರಣೆ ಅನ್ನುವಂಥ ಪಾಯಿಂಟನ್ನು ಇಟ್ಕೊಳ್ಳೋದಾದರೆ, ಮನುಸ್ಮೃತಿ ಏನು ಹೇಳುತ್ತಪ್ಪ ಅಂದರೆ, ಒಬ್ಬ ಶೂದ್ರ ಆದವನು ಅಥವಾ ದಲಿತರು ಕೂಡ ಆಗಿರ್ಬೋದು, ವೇದ ಮಂತ್ರವನ್ನು ಕೇಳಿಸ್ಕೊಂಡ್ರೆ ಅವನ ಕಿವಿಗೆ ಕಾದಂತಹ ಸೀಸ ಅಥವಾ ಅರಗವನ್ನು ಸುರಿಯಬೇಕು ಅನ್ನುವಂಥ ಮಾತನ್ನು ಈ ಒಂದು ಪುಸ್ತಕ ಹೇಳುತ್ತೆ. ಅವನು ಮಂತ್ರ ಉಚ್ಚಾರಣೆ ಏನಾದರೂ ಮಾಡಿದರೆ ಅವನ ನಾಲಿಗೆಯನ್ನೇ ಕತ್ತರಿಸಬೇಕು ಅಂತಂದರೆ ಜ್ಞಾನದ ಬಾಗಿಲನ್ನು ಎಂಟೈರ್ ಶೂದ್ರ, ಈ ಒಂದು ದಲಿತ ಅಸ್ಪೃಶ್ಯ ಸಮುದಾಯಗಳಿದ್ದಾವೆ ಅವುಗಳಿಗೆ ಕ್ಲೋಸ್ ಮಾಡಿ ಇಡಬೇಕು ಅಂತ ಹೇಳ್ತಾರೆ. ಆ ಒಂದು ಬಾಗಿಲಿಗೆ ಇವರು ಹೆಜ್ಜೆನೇ ಇಡಬಾರ್ದು ಅನ್ನುವಂಥದ್ದು. ಮತ್ತು 2ನೇ ಪಾಯಿಂಟ್, ಗುಲಾಮಗಿರಿಯೇ ಇವರ ಒಂದು ಧರ್ಮ ಅನ್ನುವಂಥದ್ದು. ಶ್ಲೋಕ 10.129 ಪ್ರಕಾರ ಶೂದ್ರನು ಎಷ್ಟೇ ಶಕ್ತಿವಂತನಾದರೂ ಹಣ ಸಂಪಾದನೆ ಮಾಡಬಾರ್ದು. ಅದರಿಂದ ಅವನು ಏನೋ ಬ್ರಾಹ್ಮಣರಿಗೆ ನೋವುಂಟು ಮಾಡ್ತಾನೆ ಅಂತಂದರೆ ಅವ್ರಿಗಿಂತೂ ಇವನು ಮೇಲೆ ಬೆಳೆದು ಬಿಡ್ತಾನಲ್ಲ ಅನ್ನುವಂಥ ವಿಚಾರಕ್ಕೆ. ಅವನ ಕೆಲಸ ಕೇವಲ ಮೇಲ್ವರ್ಗದವರ ಸೇವೆ ಮಾಡುವಂಥದ್ದು. ಬ್ರಾಹ್ಮಣರು ಶೂದ್ರರಿಗೆ ಹಳೆಯ ಬಟ್ಟೆ ಅಥವಾ ಎಂಜಲ ಊಟವನ್ನೇ ಅವರಿಗೆ ಕೊಡಬೇಕು ಅಂತ ಈ ಒಂದು ಮನುಸ್ಮೃತಿ ಹೇಳುತ್ತೆ. ಮತ್ತು 3ನೇ ಪಾಯಿಂಟ್, ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಮಹಿಳೆಯರ ಮೇಲಿನ ದಬ್ಬಾಳಿಕೆ ಅನ್ನುವಂಥದ್ದು. ದಯವಿಟ್ಟು ಎಲ್ಲ ಮಹಿಳೆಯರು ಇದನ್ನು ಕೇಳಿಸ್ಕೋಬೇಕು. ಇದು ಬರೀ ದಲಿತರ ವಿಚಾರ ಅಲ್ಲ, ಬರೀ ದಲಿತರ ಹೆಣ್ಮಕ್ಳ ವಿಚಾರ ಅಂತೂ ಅಲ್ವೇ ಅಲ್ಲ, ನಮ್ಮ ತಾಯಂದಿರು ಅಕ್ಕ ತಂಗಿಯರ ವಿಚಾರವೂ ಕೂಡ ಹೌದು, ಎಲ್ಲ ಜಾತಿ ಧರ್ಮದವರ ವಿಚಾರವೂ ಕೂಡ ಹೌದು. ಬಾಬಾ ಸಾಹೇಬರ ಬಗ್ಗೆ ನಾಲಿಗೆ ಹರಿಬಿಡುವಂಥ ಹೆಣ್ಣು ಮಕ್ಕಳು ಕೆಲವು ಜನ ಇದ್ದಾರೆ, ಅವರು ದಯವಿಟ್ಟು ಇದನ್ನು ಕೇಳಿಸ್ಕೋಬೇಕು. ಮನುಸ್ಮೃತಿಯ 9ನೇ ಅಧ್ಯಾಯದ 3ನೇ ಶ್ಲೋಕ ಹೇಳುತ್ತೆ, ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತಂದರೆ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅನ್ನುವಂಥದ್ದು. ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ, ಮುದಿತನ ಅಂತ ಆಕೆಗೆ ಬಂದಾಗ ಅವಳ ಒಬ್ಬ ಮಗ ಅವಳನ್ನು ನಿಯಂತ್ರಿಸಬೇಕು ಅನ್ನುವಂಥ ವಿಚಾರವನ್ನು ಹೇಳುತ್ತೆ. ಮತ್ತು ಅವಳಿಗೆ ಸ್ವಂತ ಬುದ್ಧಿ ಇರಬಾರ್ದು ಅಂತ ಇದೇ ಮನುಸ್ಮೃತಿ ಹೇಳುತ್ತೆ. ಇಂತಹ ಕಾನೂನುಗಳನ್ನು ದೇವರ ವಾಕ್ಯ ಅಂತ ನಂಬಿಸಿ ಕೋಟ್ಯಾಂತರ ಜನರನ್ನು
ಪ್ರಾಣಿ ಪಕ್ಷಿಗಳಿಗಿಂತಲೂ ಕಡೆಯಾಗಿ ನಡೆಸ್ಕೊಳ್ತಾ ಬಂದಿದ್ದಾರೆ. ಇದನ್ನು ಸಹಿಸೋದಕ್ಕೆ ಸಾಧ್ಯವಿಲ್ಲ ಅಂತಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಒಂದು ಬೆಂಕಿಪಟ್ಟಣವನ್ನು ಕೈಗೆತ್ಕೊಳ್ತಾರೆ. ಈ ಒಂದು ಮನುಸ್ಮೃತಿ ಅನ್ನುವಂಥ ಒಂದು ಪುಸ್ತಕವನ್ನು ಸುಟ್ಟು ಬಿಸಾಡ್ತಾರೆ. ಸ್ನೇಹಿತರೆ, ಬಾಬಾ ಸಾಹೇಬರು ಈ ಒಂದು ಘಟನೆಯನ್ನು, ಈ ಒಂದು ಹೋರಾಟವನ್ನು ಫ್ರೆಂಚ್ ಕ್ರಾಂತಿಗೆ ಹೋಲಿಕೆಯನ್ನು ಮಾಡಿ ಮಾತನಾಡ್ತಾರೆ. ಬಾಬಾ ಸಾಹೇಬರು ಆವತ್ತಿನ ದಿನ ಮಾಡಿದಂತಹ ಭಾಷಣ ಕೇವಲ ಆವೇಶದಿಂದ ಕೂಡಿರಲಿಲ್ಲ, ಅದರಲ್ಲಿ ಜಾಗತಿಕ ಇತಿಹಾಸದ ಅರಿವು ಅನ್ನುವಂಥದ್ದು ಇತ್ತು. ಅವರು ತಮ್ಮ ನಡೆಯನ್ನು ಫ್ರೆಂಚ್ ಕ್ರಾಂತಿಗೆ ಹೋಲಿಕೆ ಮಾಡಿ ಮಾತನಾಡ್ತಾರೆ. ಅವರು ಅವತ್ತು ಹೇಳಿದ ಮಾತೇನಪ್ಪ ಅಂತಂದರೆ 1989ರಲ್ಲಿ ಫ್ರಾನ್ಸ್ನ ಜನ ಹೇಗೆ ರಾಜಪ್ರಭುತ್ವದ ಅಸಮಾನತೆಯನ್ನು ಕಿತ್ತು ಬಿಸಾಡಿದ್ರು, ಹಾಗೆಯೇ ನಾವು ಇವತ್ತಿನ ದಿನ ಭಾರತದ ಜಾತಿ ವ್ಯವಸ್ಥೆಯ ಆಧಾರವಾಗಿ ನಿಂತಿರುವಂಥ ಮನುಸ್ಮೃತಿಯನ್ನು ಕಿತ್ತು ಹಾಕ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಮ್ಮ ಗುರಿ ಕೇವಲ ನೀರು ಕುಡಿಯುವಂಥದ್ದಲ್ಲ, ನಮ್ಮ ಗುರಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಂತಂದರೆ ಇವತ್ತಿನ ಸಂವಿಧಾನ ಪೀಠಿಕೆಯಲ್ಲಿ ಏನಿದೆ ಅಡಕವಾಗಿರುವಂಥ ವಿಚಾರಗಳು ಲಿಬರ್ಟಿ, ಈಕ್ವಾಲಿಟಿ, ಫ್ಯಾಟರ್ನಿಟಿ ಅನ್ನುವಂಥ ಮಾತುಗಳನ್ನು ಅಲ್ಲಿ ಬಳಸ್ತಾರೆ. ಒಂದು ರಾಷ್ಟ್ರದ ಬಾವುಟವನ್ನು ಸುಡುವಂಥದ್ದು ಹೇಗೆ ಆ ಒಂದು ದೇಶದ ಮೇಲಿನ ಸಿಟ್ಟನ್ನು ತೋರಿಸುತ್ತೋ, ಹಾಗೆಯೇ ಮನುಸ್ಮೃತಿಯನ್ನು ಸುಡುವಂಥದ್ದು ಧಾರ್ಮಿಕ ದಬ್ಬಾಳಿಕೆಯ ವಿರುದ್ಧದ ನಮ್ಮ ಒಂದು ಯುದ್ಧ ಘೋಷಣೆ ಅಂಥೇಳಿ ಇದು ಅವರ ಮಾತುಗಳು ಅಲ್ಲಿರುತ್ತೆ. ಇದು ಅಜ್ಞಾನದ ವಿರುದ್ಧದ ಜ್ಞಾನದ ಯುದ್ಧ ಅಂತ ಹೇಳಿ ತಮ್ಮ ಭಾಷಣವನ್ನು ಮುಗಿಸ್ತಾರೆ. ಅಲ್ಲಿದ್ದಂಥ ಎಲ್ಲ ಪ್ರಜ್ಞಾವಂತ ಜನ ಏನಿರ್ತಾರೆ, ಅವರು ಮುಂದೆ ಇದ್ದಂಥವರು, ಅವರ ಎದೆಯಲ್ಲಿ ಜ್ಞಾನದ ಜ್ಯೋತಿಗಳು ಪ್ರಜ್ವಲಿಸುವಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನಾಡ್ತಾರೆ. ಸ್ನೇಹಿತರೆ, ಈ ಹಿಂದೆ ಹೇಳಿದ ಹಾಗೆ ರಾತ್ರಿ ಸಮಯ 9 ಗಂಟೆ, ಸುಮಾರು ಟೈಮು 9 ಗಂಟೆ ಆಗಿರುತ್ತೆ. ಸಹಸ್ರಬುದ್ಧೆ ಮತ್ತು ಇತರ 6 ಜನ ಸಾಧುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೂಚನೆಯಂತೆ ಮನುಸ್ಮೃತಿಯ ಹಾಳೆಗಳನ್ನು ಹರಿದು ಆ ಒಂದು ಚಿತೆಗೆ ಬಿಸಾಡ್ತಾ ಇರ್ತಾರೆ. ಬಾಬಾ ಸಾಹೇಬರು ಸ್ವತಃ ಬೆಂಕಿಯ ಪಟ್ಟಣವನ್ನು ಗೀರಿ ಈ ಒಂದು ಮನುಸ್ಮೃತಿಗೆ ಬೆಂಕಿಯನ್ನು ಇಡ್ತಾರೆ. ಆ ಒಂದು ಜ್ವಾಲೆಗಳು ಮೇಲೆ ಏರ್ತಾ ಇದ್ದಂತೆ ಅಲ್ಲಿ ಸೇರಿದಂಥ ಸಾವಿರಾರು ಜನರ ಕಣ್ಣಲ್ಲಿ ಒಂದು ಹೊಸ ಆಸೆ ಅನ್ನುವಂಥದ್ದು ಚಿಗುರುತ್ತೆ. ಶತಮಾನಗಳ ಕತ್ತಲೆ ಸರಿದು ಹೊಸ ಬೆಳಕು ಬಂದಂತೆ ಅವರಿಗೆ ಆ ಒಂದು ಭಾಸವಾಗುತ್ತೆ. ಆ ಒಂದು ಬೆಂಕಿಯಲ್ಲಿ ಹೊಸದೊಂದು ಜಗತ್ತನ್ನು ಆ ಒಂದು ಚೆನ್ನಾಗಿ ಕಾಣ್ತಾರೆ. ಬೆಂಕಿ ಆರದ ಮೇಲೆ ಅಲ್ಲಿ ಒಂದು ಮಹತ್ವದ ಒಂದು ಘಟನೆಯು ಕೂಡ ನಡೆಯುತ್ತೆ. ಅಲ್ಲಿ ನಡೆದಂಥ ಪ್ರತಿಯೊಬ್ಬರೂ ಕೂಡ ಎದ್ದು ನಿಂತು ಇದು 5 ಪ್ರತಿಜ್ಞೆಗಳನ್ನು ಸ್ವೀಕಾರ ಮಾಡ್ತಾರೆ. ಇದು ಇವತ್ತಿಗೂ ಸಹ, ಇಂದಿಗೂ ಸಹ ನಮಗೆ ದಾರಿದೀಪ ಆಗಿರುವಂಥ ಒಂದು ಪ್ರತಿಜ್ಞೆಗಳನ್ನು ಅವರು ಅವತ್ತಿನ ದಿನವೇ ಮಾಡ್ತಾರೆ. ನಾನು ಹುಟ್ಟಿನ ಆಧಾರದ ಜಾತಿ ಪದ್ಧತಿಯನ್ನು ನಂಬೋದಿಲ್ಲ, ನಾನು ಮನುಷ್ಯರಲ್ಲಿ ಭೇದ ಭಾವ ಮಾಡೋದಿಲ್ಲ, ಅಸ್ಪೃಶ್ಯತೆ ಹಿಂದೂ ಧರ್ಮದ ಕಳಂಕ, ಅದನ್ನು ತೊಡೆದು ಹಾಕ್ತೇನೆ, ನಾನು ಎಲ್ಲರ ಜೊತೆ ಸಮಾನವಾಗಿ ಊಟ ಮಾಡುತ್ತೇನೆ, ದೇವಸ್ಥಾನ, ಕೆರೆ, ಶಾಲೆಗಳಲ್ಲಿ ಎಲ್ರಿಗೂ ಸಹ ಸಮಾನ ಹಕ್ಕಿರಬೇಕು. ಎಂಥ ಪ್ರತಿಜ್ಞೆಗಳಲ್ವ ಇದು! ಇವತ್ತಿಗೂ ಸಹ ನಾವು ತಗೋಬೇಕಿರುವಂತಹ ಪ್ರತಿಜ್ಞೆಗಳು. ದಯವಿಟ್ಟು ಎಲ್ಲರೂ ಸಹ ಈ ಒಂದು ವಿಚಾರವನ್ನು ಫಾಲೋ ಮಾಡಿಬಿಟ್ರೆ, ಈ ಒಂದು ಪ್ರತಿಜ್ಞೆಗಳನ್ನು ಫಾಲೋ ಮಾಡಿಬಿಟ್ರೆ, ತೊಗೊಂಡು ಬಹುಶಃ ದೇಶ ಕನಿಷ್ಠ ಅಂತಂದರೆ ಕನಿಷ್ಠ ಇನ್ನೊಂದು 10 ವರ್ಷದಲ್ಲಿ ಒಂದು ಹೊಸದೊಂದು ಜಗತ್ತನ್ನು ನೋಡ್ಬೋದು ಅಂತ ಅನಿಸುತ್ತೆ. ಈ ಒಂದು ಘಟನೆ ನಡೆದ ತಕ್ಷಣ ಇಡೀ ದೇಶದ ಸಮಾನತಾವಾದಿಗಳು ಬೆಚ್ಚಿ ಬೀಳ್ತಾರೆ. ಆ ಕಾಲದ ಪ್ರಬಲ ಪತ್ರಿಕೆಯಾಗಿದ್ದಂಥ ಸ್ವಾತಂತ್ರ್ಯ ಹೋರಾಟದ ಕಿಡಿ ಅಂತಲೇ ಬಿಂಬಿತವಾಗಿದ್ದಂಥ ಬಾಲಗಂಗಾಧರ ತಿಲಕ್ ಅವರ ಕೇಸರಿ ಪತ್ರಿಕೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಟುವಾಗಿ ಟೀಕೆ ಮಾಡುತ್ತೆ. ಅವರನ್ನು ಭೀಮಾಸುರ ಅಂತೇಳಿ ಕರೀತಾರೆ. ಇವರು ಧರ್ಮದ್ರೋಹಿ, ಸಮಾಜವನ್ನು ಒಡಿತಿದ್ದಾರೆ ಅಂತೆಲ್ಲ ಈ ಒಂದು ಬಾಲಗಂಗಾಧರ ತಿಲಕ್ ಅವರ ಪತ್ರಿಕೆ ಮಾತನಾಡುತ್ತೆ. ಬಟ್ ಬಾಬಾ ಸಾಹೇಬರು ಜಗತ್ತನ್ನೇ ಸುತ್ತಿ ಬಂದಂಥವರು, ಜಗತ್ತಿನ ಎಲ್ಲ ಸಂಕಟಗಳನ್ನು ಅರಿತಿದ್ದಂಥವರು. ಅದರಿಂದ ಅವರು ತಮ್ಮ ಒಂದು ಪತ್ರಿಕೆಯನ್ನು ಬಹಿಷ್ಕೃತ ಭಾರತ ಅನ್ನುವಂಥ ಪತ್ರಿಕೆಯಲ್ಲಿ ಫೆಬ್ರವರಿ 3, 1928 ಇದಕ್ಕೆ ಖಡಕ್ಕಾಗಿರುವಂಥ ಒಂದು ಉತ್ತರವನ್ನು ಕೊಡ್ತಾರೆ. ನಾವು ಮನುಸ್ಮೃತಿಯನ್ನು ಸುಟ್ಟಿದ್ದು ಬ್ರಾಹ್ಮಣರನ್ನು ಸುಡೋದಕ್ಕೆ ಅಂತಲ್ಲ, ಬ್ರಾಹ್ಮಣ್ಯವನ್ನು ಸುಡೋದಕ್ಕೆ ಅಂತ. ರೋಗಿಗಳನ್ನು ಸಾಯಿಸುವಂಥದ್ದು ನಮ್ಮ ಉದ್ದೇಶ ಅಲ್ಲ, ರೋಗವನ್ನು ಗುಣಪಡಿಸುವಂಥದ್ದು ನಮ್ಮ ಉದ್ದೇಶ ಅಂತ ಖಡಕ್ಕಾಗಿ ಬರೆದು ತಿಳಿಸ್ತಾರೆ. ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕು ಅಂತಂದರೆ, ಅವತ್ತು 1927ರಲ್ಲಿ ಬಾಬಾ ಸಾಹೇಬರು ಯಾವ ಅಸಮಾನತೆಯ ಕಾನೂನನ್ನು ಸುಟ್ಟು ಬಿಸಾಡಿದ್ರು, ಅದಕ್ಕೆ ಸರಿಯಾದಂತಹ ಒಂದು ಪರ್ಯಾಯವನ್ನು ಕೂಡ ಇದೇ ಬಾಬಾ ಸಾಹೇಬರೇ 1950ರಲ್ಲಿ ಇಡೀ ದೇಶಕ್ಕೆ ಕೊಡ್ತಾರೆ. ಅದೇ ನಮ್ಮ
ಸಂವಿಧಾನ, ಭಾರತದ ಸಂವಿಧಾನ ಮಹತ್ತರವಾಗಿ ನಾವೆಲ್ಲರೂ ಪೂಜಿಸುವಂತಹ ಸಂವಿಧಾನ, ಅದರಂತೆ ನಡ್ಕೊಳ್ಳುವಂಥ ಸಂವಿಧಾನ. ಸ್ನೇಹಿತರೆ, ಮನುಸ್ಮೃತಿ ಹೇಳುತ್ತೆ ಅಸ್ಪೃಶ್ಯತೆ ಇರಲಿ ಅಂತೇಳಿ. ಸಂವಿಧಾನ ಆರ್ಟಿಕಲ್ 17 ಹೇಳುತ್ತೆ ಅಸ್ಪೃಶ್ಯತೆ ಅನ್ನುವಂಥದ್ದೇ ಅಪರಾಧ ಅಂತೇಳಿ. ಮನುಸ್ಮೃತಿ ಹೇಳುತ್ತೆ ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥದ್ದು, ಸ್ವಾತಂತ್ರ್ಯ ಅವರಿಗೆ ಬೇಡ ಅನ್ನುವಂಥದ್ದು. ಬಟ್ ಇದೇ ಸಂವಿಧಾನ ಹೇಳುತ್ತೆ ಲಿಂಗ ತಾರತಮ್ಯ ಇಲ್ಲ, ಎಲ್ಲರೂ ಸಹ ಸಮಾನರು, ಎಲ್ಲರೂ ಸಹ ಒಬ್ಬರಿಗೊಬ್ಬರು ಸಮಾನರು ಅಂತ. ಇವತ್ತಿಗೂ ಡಿಸೆಂಬರ್ 25ರಂದು ದೇಶದಾದ್ಯಂತ ದಲಿತರು ಮತ್ತು ಪ್ರಗತಿಪರರು ಮನುಸ್ಮೃತಿ ದಹನ ದಿನ ಅನ್ನುವಂಥ ಒಂದು ದಿನವನ್ನು ಆಚರಣೆ ಮಾಡ್ತಾರೆ. ಇದು ದ್ವೇಷದ ಆಚರಣೆ ಅಂತೂ ಖಂಡಿತವಾಗ್ಲೂ ಅಲ್ಲ, ಇದು ಸಮಾನತೆಯ ನೆನಪು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬರು ಅವತ್ತು ಹಚ್ಚಿದಂಥ ಒಂದು ಕಿಡಿ ಏನಿದೆ ಅದು ಇವತ್ತಿಗೂ ಸಹ ಪ್ರತಿಯೊಬ್ಬ ಭಾರತೀಯನ ಘನತೆಯನ್ನು ಕಾಪಾಡ್ತಾ ಇದೆ. ಆ ಒಂದು ಬೆಂಕಿಯ ಬೆಳಕಿನಲ್ಲೇ ನಾವಿವತ್ತು ತಲೆ ಎತ್ತಿ ಬದುಕ್ತಾ ಇದ್ದೇವೆ. ನೀವೇ ಯೋಚನೆ ಮಾಡಿ, ಅವತ್ತು ಏನೋ ಆ ಒಂದು ಪುಸ್ತಕ ಸುಡದೇ ಹೋಗಿದ್ರೆ ಇವತ್ತು ನೀವು ಒಂದೇ ಕಡೆ ಕೂತು ಊಟ ಮಾಡೋದಕ್ಕೆ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಊಟ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತ, ಜಸ್ಟ್ ನೀವೇ ಅರ್ಥ ಮಾಡ್ಕೊಳ್ಳಿ. ಮಾತನಾಡೋದಕ್ಕಾದರೂ ಸಾಧ್ಯ ಆಗ್ತಿತ್ತಾ ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡಿ. ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ಏನು ಅನಿಸ್ತು ಅನ್ನೋದನ್ನು ದಯವಿಟ್ಟು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.